ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಮೇಶ್ ಪಾವಡ. ಇವತ್ತು ನಾನು ಪಾವಡದಲ್ಲಿದ್ದೀನಿ. ಇವತ್ತು ನಮ್ಮ 10th ಬ್ಯಾಚ್ ಸ್ಟೂಡೆಂಟ್ಸು ರಂಗಸಮುದ್ರದಿಂದ ಒಂದು ಗೆಟ್ ಟುಗೆದರ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಕೊಂಡು ನಾವೀಗ ದೇವರಾಯನದುರ್ಗಕ್ಕೆಲ್ಲ ಹೋಗ್ತಾ ಇದ್ದೀವಿ. ಈಗ ನಾನಿಲ್ಲಿ ಟೋಲ್ ಗೇಟಲ್ಲಿದ್ದೀನಿ, ನೀವು ನೋಡ್ಬೋದು. ಸೊ ಪಾವಗಡದಿಂದ ನಾವು ದೇವರಾಯನದುರ್ಗಕ್ಕೆ ಹೊರಟಿದ್ದೀವಿ. ಸೊ ಈಗ ಬಸ್ ಬಂದಾದಮೇಲೆ ನಾವು ಹೋಗ್ತಾ ಅವ್ರ ಜೊತೆ ಮಾತಾಡ್ಕೊತ ಹೋಗೋಣ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಸ್ವಲ್ಪ ಬಸ್ ಬರೋ ರೂಟಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಸೊ ಆಂಧ್ರ ಮೇಲೆ ಬರಲ್ವಂತೆ. ಸೊ ಹಂಗೆ ಚಂದ್ರಬಾವಿ ಗೇಟಿಗೆ ಬರುತ್ತಂತೆ. ನಾನು ಹಿಂಗೆ ಪಾವಡ ಬಸ್ ಸ್ಟ್ಯಾಂಡಿಗೆ ಬಂದು ಮತ್ತು ಇವಾಗ ಯಾವ ಸಿಕ್ಕಿದ್ರೆ ಆ ಬಸ್ ಹತ್ಕೊಂಡು ಹೋಗ್ಬೇಕು ಈಗ ಅಲ್ಲಿಗೆ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಹಾಂ, ರೈಟ್. ಸೊ ನಾವು ಅಂದ್ಕೊಂಡಾಗೆ ಆಗಿದ್ದರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಒಂದೇ ಹತ್ರ ಸೇರಿಕೊಂಡು ರಂಗಸಮುದ್ರದಿಂದನೇ ಬರೋ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಯಾರೂ ಅಷ್ಟೊಂದು ತುಂಬ ಇಂಟ್ರೆಸ್ಟ್ ಕೊಡದೆ ಒಂದು 30 ಮೆಂಬರ್ಸ್ ಮಾತ್ರ ಬಂದಿದ್ದರು. 120 ಸ್ಟ್ರೆಂತ್ ಇರೋ ನಮ್ಮ 10th ಕ್ಲಾಸ್ಮೇಟ್ಸಲ್ಲಿ ಓನ್ಲಿ 30 ಮೆಂಬರ್ಸ್ ಬಂದಿದ್ದರು. ಸೊ ಅದರಲ್ಲಿ ಕೆಲವರು ರಂಗಸಮುದ್ರದ ಒಂದು 20 ಮೆಂಬರ್ಸ್ ಬಂದರೆ, ಇನ್ನು ಕೆಲವರು ಬೆಂಗಳೂರಿಂದ 10 ಮೆಂಬರ್ಸ್ ಬಂದರು. ಸೊ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಲ್ಲ ಸೇರಿಕೊಂಡು ಎಲ್ಲ ಒಂದು 20 ಮೆಂಬರ್ಸು ನಾವು ಹೋಗ್ಬಿಟ್ಟು ಮಧುಗಿರಿಯಲ್ಲಿ ಒಂದು ಹೋಟೆಲ್ ಹತ್ರ ಸೈಡ್ಗೆ ಹಾಕಿ ಟಿಫನ್ ತಿಂದ್ವಿ. ಸೊ ಟಿಫನ್ ತಿಂದ್ಕೊಂಡು ಇನ್ನೊಂದು 2 ಮೆಂಬರ್ ಬರಬೇಕಿತ್ತು ಇಲ್ಲಿ ಗೌರಿಬಿದನೂರಿಂದ. ಅವ್ರನ್ನ ಕ್ಯಾಚ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಹೊರಡೋಷ್ಟೊತ್ತಿಗೆ 1 ಗಂಟೆ ಆಯಿತು ನೋಡ್ರಿ. ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಹೌದು, ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಐತೆ, ಅದಕ್ಕೆ ಆ ಕಡೆ ನೋಡಿ ಆಪೋಸಿಟ್ ಬೆಟ್ಟ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಲಕ್ಷ್ಮಿ, ಹಾಂ, ಇವರೆಲ್ಲ ಬೆಂಗಳೂರು ಗ್ಯಾಂಗ. ಹಲೋ ಮೇಡಮ್, ಇವರು ಇವರೇನು ಪೊಲೀಸು? ಹೌದಾ, ಓಕೆ. ಲಕ್ಷ್ಮಣ, ರಾಮು, ಅಶ್ವಥ್ ಹೆಸರು ಗೊತ್ತಾಗ್ತಿಲ್ಲ. ರಾಜ್ಕುಮಾರ್, ಈರಣ್ಣ, ಆಯ್ತಲ್ಲ. ಫೋನ್ ಬರ್ರಿ ಎಲ್ಲರೂ. ರಾಜೇಶ್, ಏನಪ್ಪ ಚೆನ್ನಾಗಿದ್ಯಾ? ನೋಡಿ ನಮ್ಮ 10th ಬ್ಯಾಚ್ 2010 ಬ್ಯಾಚ್ ಸ್ಟೂಡೆಂಟ್ಸ್ ಎಲ್ಲ, ಕ್ಲಾಸ್ಮೇಟ್ಸು, ಫ್ರೆಂಡ್ಸು ಕಾಣಿಸ್ತಿದ್ರೆಲ್ಲರೂ. ಇಲ್ಲಿ ನೋಡೋಂಥ ಚೆನ್ನಾಗಿದೆ. ಇದು ವ್ಯೂ ಪಾಯಿಂಟ್ ಇಲ್ಲೊಂದು. ಈಗ ಅರ್ಲಿ ಮಾರ್ನಿಂಗ್ ಬಂದು ನೋಡ್ಬೇಕು, ಸೂಪರ್ ಇದೆ ಫಿಲ್ಮ್. ನೋಡ್ರಪ್ಪ, ಇಲ್ಲಿಂದ ವ್ಯೂ ಪಾಯಿಂಟ್ ಒಂದಿದೆ. ಮರಿಯಲ್ಲ, ಗೊತ್ತಾಗುತ್ತೆ. ಮಾರ್ನಿಂಗ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ನೀವು. ನಾವು
ಬಿಸಿಲಲ್ಲಿ 2 ವಿಕೆಟ್, 1 ವಿಕೆಟ್ ಔಟ್. ಅಯ್ಯೋಪ್ಪ, ಅದಕ್ಕೆ ತರಿಸಲಿ ನೋಡ್ರಿ. ಅಲ್ಲ ಇದು ತರಿಸ್ತಾ ಇದ್ದೀವಿ. ಕಮಾನ್, ಹತ್ಕೊಳ್ರಿ. ಯಾರ್ಯಾರಿಗೆ ಆಗೋದಿಲ್ಲ ನಡೆಯೋದಕ್ಕೆ ಹತ್ಕೊಳ್ರಿ. ಸ್ವಲ್ಪ ನಿಧಾನ. ಬೆಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ಕಲ್ಯಾಣಿಯಲ್ಲಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೈಕಲ್ ತೊಳ್ಕೊಂಡು ಮುಖ ತೊಳ್ಕೊಂಡು ದೇವ ದರ್ಶನಕ್ಕೆ ಹೋಗೋದು. ಯೋಗ ನರಸಿಂಹ, ಭೋಗ ನರಸಿಂಹ ಅಂತ ಮೇಲೆ ಇರೋದು ಭೋಗ ನರಸಿಂಹ ಅಲ್ಲ. ಬೇಗ ಮದುವೆ ಆಗ್ಲಪ್ಪ ಈ ವರ್ಷ. ಕೈಯಲ್ಲಿ ಪಾಪು, ಹೆಗಲಲ್ಲಿ ಆಂಜನೇಯ. ಏನು ಮಾಡ್ಕೊಡಪ್ಪ. ದೇವ್ರ ದರ್ಶನಕ್ಕಂತ ಒಳಗಡೆ ಹೋದ್ವಿ. ಸೊ ಒಳಗಡೆ ಫೋಟೋ ವೀಡಿಯೋಸ್ಗೆಲ್ಲ ಅಲೋ ಮಾಡಲಿಲ್ಲ. ಸೊ ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಒಂದು ಹಂಗೆ ಸ್ಮಾಲ್ ಫೋಟೋ ಸೆಷನ್ ಮಾಡೋಣ ಅಂತಂದ್ಬಿಟ್ಟೆಲ್ಲ ಮಾಡ್ಕೊತಾ ಇದ್ವಿ. ಸೊ ಅದೆಲ್ಲ ಮಾಡ್ಕೊಂಡಾದ್ಮೇಲೆ ಮತ್ತೆ ಕೆಳಗಡೆ ಇಳಿದು ಬಂದ್ವಿ. ಥಮ್ಸಪ್ ಮಾಡ್ರ, ಥಮ್ಸಪ್ ಮಾಡಿದ್ರೆ ಕವರ್ ಹಾಕ್ತಿದ್ರು ನೋಡಿ. ಮಾಡಿ ಯಾಕೆ ಅಷ್ಟೇ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ದಾರಿ ಉದ್ದಕ್ಕೂ ಫೋಟೋಸು ವೀಡಿಯೋಸು ಅಂತ ತುಂಬ ಬ್ಯುಸಿ ಆಗಿಬಿಟ್ಟು ಎಲ್ಲರೂ ವಿಡಿಯೋ ಮಾಡ್ಕೊತಾ ಇದ್ರು. ಬಟ್ ಏನಂದರೆ ವೀಕೆಂಡ್ ಹೋಗಿರೋದ್ರಿಂದ ತುಂಬ ರಶ್ ಇತ್ತು, ಕ್ರೌಡ್ ಇತ್ತು, ತುಂಬ ಬ್ಯುಸಿ ಇತ್ತು. ಅಲ್ಲೆಲ್ಲ ಫೋಟೋದು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಂಗೆ ಹೆಂಗೋ ಕಷ್ಟಪಟ್ಟೆಲ್ಲ ಮಾಡ್ಕೊತಾ ಇದ್ರು ನಮ್ಮ ಫ್ರೆಂಡ್ಸ್ ಎಲ್ಲ. ಅದನ್ನು ನಾನು ಎಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೆ ವಿಡಿಯೋದಲ್ಲಿ. ಇಲ್ಲ ಮಾರ್ನಿಂಗ್ ಟೈಮ್ ಬಂದಿದೆ ಸರಿ. ಅರ್ಲಿ ಮಾರ್ನಿಂಗ್ ಎಲ್ಲರೂ ಬಂದರೆ. ಸೊ ಈಗಷ್ಟೇ ನಾವು ಲಕ್ಷ್ಮೀ ನರಸಿಂಹಸ್ವಾಮಿನ ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೆಳಗಡೆ ಹೋಗಿ ಒಂದು ಮೀಟಿಂಗ್ ಮಾಡಬೇಕು. ಈಗ ನಾಮಚಿಲ್ಮೆ ಹತ್ರ ಹೋಗ್ತಾ ಇದೀವಿ ಆ್ಯಕ್ಚುಲಿ. ಸೊ ನಾಮಚಿಲ್ಮೆ ಹತ್ರ ನಾವೇನು ಸಭೆಯನ್ನು ಮಾಡ್ಬೇಕು ಅಂದ್ಕೊಂಡಿದ್ವಿ, ಆ ಸಭೆಯನ್ನು ನಾಮಚಿಲ್ಮೆ ಹತ್ರನೇ ಮಾಡೋದು. ಓಕೆ, ಮಾಡೋಣ. ಪ್ಲೇಸ್ ಇದೆ ಆ್ಯಕ್ಚುಲಿ. ಹಾಂ, ಕೂತ್ಕೊಂಡು ಮಾತಾಡಲಿಕ್ಕೆ ಒಂದು ವಿಶಾಲವಾಗಿರೋ ಜಾಗ ಕೂಡ. ಓಕೆ, ಸೊ ನಾವು ಅಲ್ಲೇ ಮಾತಾಡೋಣ. ಓಕೆ. ಸೊ ಲೇಟ್ ಆದ್ರೂ ಸ್ವಲ್ಪ ಲೇಟೆಸ್ಟಾಗಿ ದೇವ್ರ ದರ್ಶನ ಮಾಡಿಕೊಂಡು ದೇವರಾಯನದುರ್ಗ ಬೆಟ್ಟದಲ್ಲಿ ಯೋಗ ನರಸಿಂಹ, ಭೋಗ ನರಸಿಂಹ ಎಲ್ಲ ನೋಡಿಕೊಂಡು ನಾವು ನಾಮಚಿಲ್ಮೆಗೆ ಹೋಗೋಣ ಅಂತ ಬಂದ್ವಿ. ಸೊ ನಾಮಚಿಲ್ಮೆಗೆ ಅಂತ ಬಂದ್ವಿ. ಬರೋಷ್ಟೊತ್ತಿಗೆ 3:30-4 ಗಂಟೆ ಆಗಿಬಿಟ್ಟಿತ್ತು. ಸೊ ಏನಂತಂದರೆ ನಾಮಚಿಲ್ಮೆಗೆ ಬಂದುಬಿಟ್ಟು ನಾವು ಸ್ವಲ್ಪ ಸ್ಕೂಲ್ ಬಗ್ಗೆ ಮೀಟಿಂಗ್ ಮಾಡೋದಿತ್ತು. ಅದು ಮುಗಿಸ್ಕೊಂಡು ಅದ್ರ ಬಗ್ಗೆ ಏನು ಸ್ಕೂಲ್ಗೆ ಏನೇನು ಬೇಕು ಎಲ್ಲ ನಾವು ಒಂದು ಮೀಟಿಂಗ್ ಮಾಡಿ ಒಂದು ಕಮಿಟಿ ಮಾಡ್ಕೊಂಡೆಲ್ಲ ಮಾತಾಡಿ ಹೋಗೋಣ ಅಂತ ಬಂದ್ವಿ. ಸ್ವಲ್ಪ ಪೀಸ್ಫುಲ್ಲಾಗಿ, ಸ್ವಲ್ಪ ಪ್ರಶಾಂತವಾದ ಪ್ಲೇಸ್ ಎಲ್ಲ ಹುಡ್ಕೊತಾ ಇದ್ವಿ. ಸೊ ಹಂಗೆ ಬಂದುಬಿಟ್ಟು ಎಲ್ಲ ಗೆಟ್ ಟುಗೆದರ್ ಆಗಿದ್ವು ಅಂತಂದ್ಬಿಟ್ಟು ಎಲ್ಲ ಸೇರಿಕೊಂಡು ಮಾತಾಡಿದ್ವಿ. ಎಲ್ಲರೂ ಅವ್ರವ್ರ ಅಭಿಪ್ರಾಯಗಳೆಲ್ಲ ತಿಳ್ಕೊಂಡು ಆಮೇಲೆ ಎಲ್ಲರೂ ಊಟ ಮಾಡಿಬಿಟ್ಟು ಊರಿಗೆ ರಿಟರ್ನ್ ಆದ್ವಿ ನೋಡಿ. ಅದ್ರಲ್ಲಿ 3 ಜನ ಹಿಡಿಬೇಕು. ಹೌದಲ್ಲ? ಫಸ್ಟ್ ಬೆಂಚ್ ಅವ್ರು 3 ಜನ. ಹುಡುಗಿರಲ್ಲಿ ರೋಜಾ ಇರ್ತಿರ್ಲೇನು? ಚಂದನ ಅಂತ ಇತ್ತಲ್ಲ. ಹಾಂ, ಕಾಶಿಪುರ. ಚಂದನ ಕಾಶಿಪುರ. ಹಾಂ. ಪರಿಚಯ ಮಾಡ್ಕೊಂಡು ಎಲ್ಲ ಮುಖ ಪರಿಚಯಗಳಾಗಿ ಸುಮಾರು ದಿನ 16 ವರ್ಷಗಳ ನಂತರ ಸೇರಿದ್ದೀವಿ. ಸೊ ಏನು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಸೊ ಹಂಗಾಗಿ ಈಗ ಈ ಒಂದು ಕಾರ್ಯಕ್ರಮನ ನಮ್ಮ
ಮೋಹನ್ ಅವರು ನಡೆಸ್ಕೊಡ್ತಾರೆ. ನಾವೆಲ್ಲ ಪರಿಚಯ ಮಾಡ್ಕೊಂಡು ಅದಾದಮೇಲೆ ಬೇರೆ ಮಾತಾಡೋಣ, ಆಯಿತಾ? ಓಕೆ, ಸ್ಟಾರ್ಟ್ ಮಾಡೋಣ. ಮೋಹನ್ ಅಂತ, ದೊಡ್ಡನಹಳ್ಳಿ, ಬೆಂಗಳೂರಲ್ಲಿ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ಹೆಸರು ಮೋಹನ್ ಅಂತ. ಓಕೆ. ನಾನು ಇದು ಪ್ರೋಗ್ರಾಮ್ನ ಉದ್ದೇಶ ಬಂದುಬಿಟ್ಟು ನನಗೆ ಮೊದಲು ಶ್ರುತಿ ಅವರು ಫೋನ್ ಮಾಡಿ ಹೇಳಿದರು, ಈಗ ನಮಗೆ ಸೀನಿಯರ್ಸ್ ಎಲ್ಲ ಹೋಗ್ತಾವ್ರೆ, ನಾವು ಒಂದು ಪ್ಲಾನ್ ಮಾಡಿ ಹೋಗೋಣ ಅಂತಂದು ಹೇಳಿದರು. ಅದಕ್ಕೆ ಸರಿ ಅಮ್ಮ ಎಲ್ಲರ ಹತ್ರ ಡಿಸ್ಕಸ್ ಮಾಡಿ ನಾವು ಹೋಗಿ ಬರೋಣ, ಅದರಲ್ಲಿ ಏನಿಲ್ಲ. ಈಗ ನಾವು ಒಂದು 16 ವರ್ಷ ಆಯ್ತಲ್ಲ, ಎಲ್ಲರದು ಫೇಸ್ ಎಲ್ಲ ಮರ್ತಿರ್ತೀವಿ. ಒಂದು ಸಲ ಎಲ್ಲರೂ ಒಟ್ಟಿಗೆ ಸೇರ್ತು ಅಂತಂದರೆ ಎಲ್ಲರದು ಫೇಸ್ ಎಲ್ಲ ಐಡೆಂಟಿಫೈ ಮಾಡ್ಬೋದು ಅಂತ ಅಂದಿದ್ದಕ್ಕೆ ಹಾಗೆ ಒಬ್ಬೊಬ್ಬರಿಗೆ ಫೋನ್ ಮಾಡ್ತಾ ನಾವು ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ. ಅದು ಕಾರಣಾಂತರದಿಂದ ಆಗಲಿಲ್ಲ, 2 ಸಲ ಚೇಂಜ್ ಆಯಿತು. ಈಗ ಫೈನಲೈಸ್ ಆಗಿದೆ. ಅದರಲ್ಲೂ ಕೆಲವು ಕಾರಣಾಂತರದಿಂದ ಕೆಲವು ಫ್ರೆಂಡ್ಸ್ ಎಲ್ಲ ಬಂದಿಲ್ಲ. ಅದರಿಂದ ನಮಗೂ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿದೆ. ನೆಕ್ಸ್ಟು ಈಗ ಬಂದಿರೋದ್ರಲ್ಲೇ ನಾವೇ ಸಂತೋಷ ಪಡೋಣ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಓಕೆ, ಕ್ಲಾಸ್. ಸೊ ನನ್ನ ಹೆಸರು ಉಮೇಶ್ ಅಂತ, ಪಾವಗಡದಿಂದ. ಸೊ ನಾನು ಇದು ಸೋಲಾರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನನ್ನ ಹೆಸರು ಪಲ್ಲವಿ. ನಾನು ಬ್ಯಾಂಗ್ಳೂರಲ್ಲಿ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಮ್ಯಾನೇಜರ್. ಮೇಡಮ್ ನೆಕ್ಸ್ಟು ನೆಕ್ಸ್ಟ್ ನನ್ನ ಹೆಸರು ಸುಮಲತಾ. ಗಟ್ಟಿ ಸುಮಲತಾ ಇಲ್ಲ, ಹೇಳಿ, ಪರವಾಗಿಲ್ಲ. ಅಂಗನವಾಡಿಯಲ್ಲಿ ಹೆಲ್ಪರಲ್ಲಿ ಮಾಡ್ತಾ ಇದ್ದೀನಿ. ಹಾಂ, ಅಂಗನವಾಡಿ ನೀವು ಯಾವ ಹಾಕಲ್ಲ ಹೇಳಿ. ಹಾಂ, ಹೇಳಿ ಹೇಳಿ. ನನ್ನ ಹೆಸರು ಭವ್ಯ, ನಾನು ಹೌಸ್ ವೈಫ್. ಹಾಂ, ನೀವು? ನಾವು ಅಷ್ಟು. ನನ್ನ ಹೆಸರು ಆಶಾ, ಹೌಸ್ ವೈಫ್. ಎಲ್ಲಿದ್ದೀರಿ? ರಂಗಸಮುದ್ರ. ಗೊತ್ತಿಲ್ಲ. ಹಾಂ, ಇರಿ. ಹಾಂ, ನೀವು ಹೇಳಿ. ಹಾಯ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಹೇಳಿ ಪರವಾಗಿಲ್ಲ. ನೀವು ಕೇಳಿ ಜನರೇ, ನೀವೆಲ್ಲ ಯಾಕೆ ಹಿಂಗೆ? ಫ್ರೆಂಡ್ಸ್ ಅಂತಿದ್ದಂಗೆ ಎಲ್ಲ ನಾವು ನನ್ನ ಹೆಸರು ರೋಜಾ, ನಾನಿರೋದು ಇಂದೂಪುರದಲ್ಲಿ. ನಾನು ಹೌಸ್ ವೈಫ್. ಹಾಂ, ನೀವು? ಹಾಯ್, ನನ್ನ ಹೆಸರು ಯಶೋಧ, ಹಾಂ, ಬೆಂಗಳೂರಲ್ಲಿ ಇರೋದು. ಮದುವೆ ಆಗಿದೆ, ಮಕ್ಕಳು. ಓಕೆ. ಕೆಲಸ ಪೊಲೀಸ್ ಜಾಬ್ ಮಾಡ್ತಿದ್ದೀನಿ. ಪೊಲೀಸ್ ಮೇಡಮ್ಮ. ಹಾಂ, ನೀವು? ನನ್ನ ಹೆಸರು ಪವಿತ್ರ, ಹೌಸ್ ವೈಫ್. ವರ್ಷ ಆಗ್ತಿದೆ. ಓಕೆ, ನೀವು? ಮಂಜುಪುರ, ಹೌಸ್ ವೈಫ್. ಓಕೆ. ಅಶ್ವಥ್, ನಾನು ಆಕ್ಸಿಸ್ ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ. ಕ್ಯಾಶಿಯರ್. ಹಾಂ, ಇದು ತಮಿಳ್ನಾಡು ಇರೋರು ಅಲ್ಲಿ ಕೆಲಸ. ಹಾಂ, ನೀವು? ಕಾಂಟ್ಯಾಕ್ಟ್ ಮಾಡೋರೆಲ್ಲರೂ ಗಟ್ಟಿಗೆ. ನವೀನ್ ಅಂತ, ಹಾಂ, ಪ್ರಿನ್ಸಿಪಲ್ ಆಗಿ ಒಂದು ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಲೆಕ್ಚರರ್. ಹಾಂ, ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ರಾಮು ಅಂತ ಅದಿಯಾಗಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತೀನಿ. ನನ್ನ ಹೆಸರು ಮಾರ್ಲಿಂಗ್ ಅಂತ, ನಾನು ಇಂಟೀರಿಯರ್ ಬಿಸ್ನೆಸ್ ಮಾಡ್ತೀನಿ. ಹಾಂ, ನೀವು? ನನ್ನ ಹೆಸರು ನಂದೀಶ್ ಅಂತ, ಹಾವೇರಿ ಎಸ್ಕಂಬಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ಓಕೆ. ನನ್ನ ಹೆಸರು ಈರಣ್ಣ ಅಂತ, ಊರಲ್ಲಿ ವ್ಯವಸಾಯ ಮಾಡ್ತೀನಿ. ಹಾಂ, ಓಕೆ. ಹೌದು ಸರ್. ನೀವು? ನಾಗೇಬಾಬು ಊರಲ್ಲಿ ಕೆಲಸ ಹಾಂ, ಮಾಡ್ತೀನಿ. ಓಕೆ. ಯಾವುದೋ ಒಂದು ಅಗ್ರಿಕಲ್ಚರ್. ಅಗ್ರಿಕಲ್ಚರ್. ಓಕೆ, ನೀವು? ನನ್ನ ಹೆಸರು ಪಾಂಡು ಅಂತ, ಹಾಂ, ಫಿಲಮ್ ಇಂಡಸ್ಟ್ರಿಯಲ್ಲಿ ಆರ್ಟ್ ವರ್ಕ್ ಮಾಡ್ತೀನಿ. ಹಾಂ. ನಿಮ್ಮ ಹೆಸರು? ನಮ್ಮ ಹೆಸರು ರತೀಶ್ ಅಂತ, ಹಾಂ, ನಮ್ಮ ಹೆಸರು ಸುರೇಶ್ ಅಂತ, ಕೂಲಿ ಕೆಲಸ ಮಾಡ್ತೀನಿ. ಹೇಳಪ್ಪ. ಹಾಯ್, ನನ್ನ ಹೆಸರು ಡಿ ಸಿ ನಾಗರಾಜ್ ಅಂತಂದು, ನಾನು ಚಿಕ್ಕದಾಗಿ ಎಗ್ರೆಸ್ ಅಂಗಡಿ ಹಾಕೊಂಡಿದ್ದೀನಿ. ಓಕೆ. ಹಾಯ್ ಫ್ರೆಂಡ್ಸ್, ನಾವು ರಾಜೇಶ್ ಅಂತೇಳಿ ಬೆಂಗಳೂರಿಗೆ ವರ್ಕ್ ಮಾಡ್ತಾ ಇದ್ದೀನಿ, ಹಾರ್ಡ್ವೇರ್ ಶಾಪ್. ಓಕೆ, ನೆಕ್ಸ್ಟ್. ಗೋವರ್ಧನಗಿರಿ. ಗೋವರ್ಧನ ಅಂತ, ದೊಡ್ಡನಹಳ್ಳಿ, ನಾವು ಸೇಲ್ ಪೆಟ್ರೋಲ್ ಮ್ಯಾನೇಜರು. ಓಕೆ, ನೀವು? ನಮ್ಮ ಹೆಸರು ಹನುಮಂತ ಅಂತೇಳಿ ಕರಿಮನಪಾಳ್ಯ, ಇಲ್ಲಿ ತುಮಕೂರಲ್ಲಿ ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಎಲ್ಲರದ್ದು ಆಗಿದೆ. ಗೋವರ್ಧನ. ತಡವಾಗಿ ಬಂದಿದ್ದಾರೆ ಮಂಜುನಾಥ್. ಅಂದ್ರೆ ನೀವು ಸ್ಕೂಲ್ಗೆ ಏನೋ ಮಾಡ್ತಿರೋ ಇದು ಗೊತ್ತಿಲ್ಲ, ಒಂದು ಯೂನಿಟಿ ಅಂತ ಇರಲಿ ಅಷ್ಟೇ, ಒಗ್ಗಟ್ಟಿರ್ಬೇಕು ಫಸ್ಟ್, ಆಮೇಲೆ ಸೆಕೆಂಡ್ ಎಲ್ಲ ಆಗ್ತವೆ. ಸರ್, ನನ್ನ ಹೆಸರು ಮಂಜುನಾಥ್ ಎನ್ ಅಂತ. ಇಲ್ಲಿ ಕೆಲಸ ಮಾಡ್ತಾ ಇದ್ರೆ. ಸೊ ನಾನು ಅಮೆರಿಕನ್ ಎಕ್ಸ್ಪ್ರೆಸ್ ಅಲ್ಲಿ ಸಾಫ್ಟ್ವೇರ್ ಲೀಡ್ ಆಗಿ ವರ್ಕ್ ಮಾಡ್ತಿದ್ದೀನಿ. 2008ನೇ ಬ್ಯಾಚ್ SLC ಉತ್ತೀರ್ಣನಾಗಿದ್ದೀನಿ.
ಓಕೆ ಧನ್ಯವಾದ. ನನ್ನ ಹೆಸರು ಆರ್ ಎಸ್ ವೆಂಕಟೇಶ್ ಅಂತ. ನನ್ನ 2018 ಹೋಗಿದ್ದೀನಿ, ಅದಕ್ಕೆ ನಮ್ಗೆ ಹೇಳಕ್ ಬರಲ್ಲ ಕಣ. 2008ನೇ ಬ್ಯಾಚ್ನಲ್ಲಿ ನಾನು ಒಬ್ಬ ಆಗಿರ್ತೀನಿ. ನನ್ನ ಕೆಲಸ ಬಂದ್ಬಿಟ್ಟು ಡ್ರೈವಿಂಗ್ ಕೆಲಸ ಅಷ್ಟೇ. ಆ ಕಡೆಗೆಲ್ಲ ಸೇರಿ ಸ್ವಲ್ಪ ಅತ್ಯುತ್ತಮವಾಗಿ ಪ್ರವಾಸ ಬಂದಿದೆ. ಇವತ್ತು ಆ ಪ್ರವಾಸದಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯವನ್ನು ಯಶಸ್ವಿ ಮಾಡಿದ್ರು. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಕೆಲಸ ಯಶಸ್ವಿ ಆಗ್ಬೇಕಂದ್ರೆ ಪಾಪ ಮೋಹನ್ ಅವರು ತುಂಬಾ 3 ತಿಂಗಳ ನಂತರ ಸತತ 3 ತಿಂಗಳ ನಂತರ ಖುಷಿಯಾಗಿ ಎಲ್ಲರೂ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದ ಮಾಡಿ ಹೀಗೆ ಕ್ಲಾಸ್ ಕೊಡೋದು ಹಂಗೆ ಅಪ್ಪದು. ಆ ಜೊತೆಗೆ ಕಷ್ಟಪಟ್ಟು ಲೇಡೀಸ್ ಹೊಲಿಸಿ 3 ತಿಂಗಳು ಅವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿ ಫೋನ್ ಮಾಡಿ ಮಾತಾಡಿ ಅವ್ರನ್ನೆಲ್ಲ ಹೊಲಿಸಿ ಅಂತ ನಮ್ಮ ಶ್ರುತಿಗೂ ಧನ್ಯವಾದಗಳು. ಹಾಗೆ ಇಲ್ಲಿರುವಂತಹ ಬೆಂಗಳೂರಲ್ಲಿರಲಿ ಊರಲ್ಲಿರಲಿ ಮದುವೆ ಆಗಿರಲಿ ಎಲ್ಲ ಕಡೆ ಬಂದು ನಮ್ಮ ಬ್ಯಾಚು ಒಂದು ಒಗ್ಗಟ್ಟಿನಿಂದ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯಿಂದ ಫ್ಯಾಮಿಲಿ ಅವ್ರಿಗೆಲ್ಲ ಹಸ್ಬೆಂಡಿಗೆಲ್ಲ ನೀವು ಒಪ್ಪಿಸಿ ಒಂದು ನಮ್ಮ ಕಾರ್ಯಕ್ರಮ ಹುಡುಗ ಯಶಸ್ವಿ ಮಾಡಿದ್ರೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಇದೇ ಥರ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಲ್ಲ ಇದೇ ಥರ ಹುಮ್ಮಸ್ಸಲ್ಲಿ ಒಗ್ಗಟ್ಟಲ್ಲಿ ಆಯ್ತು. ಧನ್ಯವಾದಗಳು. ಭಾಳ ಖುಷಿ ಇದೆ. ಕಮಾನ್. ಮತ್ತೆ ಈ ಗ್ರೂಪ್ ನ ಯಾರು ಎಕ್ಸಿಟ್ ಆಗಬೇಡಿ. ಟ್ರಿಪ್ ಆಗೋಯ್ತು ಇನ್ನು ಕಂಟಿನ್ಯೂ ಮಾಡ್ತಾ ಇರೋಣ. ಗ್ರೂಪ್ ಅಲ್ಲಿ ಅನಾವಶ್ಯಕವಾಗಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಆಗ್ಬೇಡಿ. ಆಯ್ತು, ಓಕೆ, ಸೊ ನಾವೀಗ ನಾಮಚಿಲ್ಮೆ ನೋಡ್ಕೊಳಕ್ಕೆ ಬಂದಿದ್ದೀವಿ. ಓ ಸೊ ಕಲ್ಲಿನ ಮೇಲೆ ತುಂಬ ಹರಿತಾ ಇದಾವೆ ನೀರು. ರಾಮ್ರು ಹಾಕಿದ ಬಾಣದಿಂದ ನೀರು ಹೊರಗಡೆ ಬಂದಿದೆ ಅಂತ ಹಿಸ್ಟ್ರಿ ಇದೆ. ಅಶ್ವಥ್ ಜಿಂಕೆ ಪಾರ್ಕ್ ಮತ್ತೆ ಕೋತಿ ಪಾರ್ಕ್ ನಮ್ಮ ನಾಮಚಿಲ್ಮೆ ನೋಡ್ಕೋಬಹುದು. ಸೊ ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ ಅಲ್ಲಿದ್ದಾರೆ. ತುಂಬ ಜಿಂಕೆಗಳು ಕೋತಿಗಳೆಲ್ಲ ಇದ್ದಾವೆ. ಸ್ಮೈಲ್. ಸೊ ಈಗಷ್ಟೇ ಎಲ್ಲ ನಮ್ಮ ಪ್ರವಾಸ ಮುಕ್ತಾಯವಾಗಿದೆ. ಎಲ್ಲರೂ ನೋಡಿ ತುಂಬ ಎಂಜಾಯ್ ಮಾಡಿದ್ದೀರಾ. ಎಲ್ಲರೂ ಒಬ್ರೊಬ್ರು ಮೀಟಾಗಿ ತುಂಬ ಪರಸ್ಪರ ಶೇರ್ ಮಾಡ್ಕೊಂಡಿದ್ದೀರಾ ನಿಮ್ಮ ಅನಿಸಿಕೆಗಳನ್ನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕಾಮೆಂಟ್ಸ್ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ನನ್ನ ಫ್ರೆಂಡ್ಸ್ಗೆ ಮತ್ತೊಮ್ಮೆ ಧನ್ಯವಾದಗಳು.